ಯೆಹೋವನಿಗೆ ಕೃತಜ್ಞಾಸ್ತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವ ಸಂಗೀತಗಳಲ್ಲಿ 73ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನಾವು ಹಾಡುವ ಸಂಗೀತಗಳಲ್ಲಿ 73, 1 ಮತ್ತು 5. ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನನ್ನು ಬೇಡಿಕೊಂಡು ನಾವು ಇಲ್ಲಿವರೆಗೆ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇಲ್ಲಿ ಬರುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ ತಂದೆಯಾದ ದೇವರೇ. ಹೌದು ಕರ್ತನೆ, ಯಾವ ವಿಜ್ಞಾಪನೆಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ ಕರ್ತನೆ, ಅದು ನೀನು ಮಾತ್ರ ಬಲ್ಲತನಾಗಿದ್ದಿ ಕರ್ತನೆ ತಂದೆಯಾದ ದೇವರೇ. ಹೌದು ಸ್ವಾಮಿ, ಎಲ್ಲಿ ಒಬ್ಬರಾಗಲಿ ಇಬ್ಬರಾಗಲಿ ಕರ್ತನೆ ಸ್ವಾಮಿ ಸೇರಿ ಬರುವರು ಅಲ್ಲಿ ನಾನಿರುವೆ ಎಂಬುದಾಗಿ ನೀ ಹೇಳಿದ್ದಿ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ಬೆಳಗಿನ ಜಾವದಲ್ಲಿ ಆರಾಧನೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಶ್ರಮ ಮರಣದಲ್ಲಿ ಕರ್ತನೆ ಸ್ವಾಮಿ, ನೀನು ನಮಗೆ ಕೊಡುವಂಥ ಎಲ್ಲ ಪ್ರತಿಯೊಂದು ವಾಕ್ಯಗಳನ್ನು ಕರ್ತನೆ ಸ್ವಾಮಿ ನೀನು ಆಶೀರ್ವದಿಸಿದ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ಇಲ್ಲಿ ಸೇವೆ ಮಾಡುತ್ತಿರುವಂಥ ಪ್ರತಿಯೊಂದು ಸೇವಕರನ್ನು ಕರ್ತನೆ ಸ್ವಾಮಿ ನೀನು ಆಶೀರ್ವದಿಸ್ಬೇಕು ನಾವು ಬೇಡ್ಕೋತಾ ಇದ್ದೇವೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಮ್ಮ ಸಭೆಯಲ್ಲಿ ನಡೀತಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ಕರ್ತನೆ, ಸಭೆಯಲ್ಲಿ ನಡೀತಿರುವ ಪ್ರತಿಯೊಂದು ಚಟುವಟಿಕೆಗಳನ್ನು ಕರ್ತನೆ ಸ್ವಾಮಿ ನೀನು ಆಶೀರ್ವದಿಸ್ಬೇಕು ನಾವು ಬೇಡ್ಕೋತಾ ಇದ್ದೇವೆ ಕರ್ತನೆ ತಂದೆಯಾದರೆ ಸ್ವಾಮಿ. ಪರೀಕ್ಷೆಗೆ ಬರೀತಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ ಸ್ವಾಮಿ. ಕರ್ತನೆ, ಅವ್ರು ಹೋಗುವಾಗಲೂ ಬರುವಾಗಲೂ ಕರ್ತನೆ ಸ್ವಾಮಿ ನೀನು ಅವರೊಟ್ಟಿಗೆ ಇದ್ದುಕೊಂಡು ನಡೆಸಬೇಕು ನಾವು ಬೇಡ್ತಾ ಇದ್ದೇನೆ ಕರ್ತನೆ ಸ್ವಾಮಿ. ಪರೀಕ್ಷೆ ಹಾಲದಲ್ಲಿ ಕರ್ತನೆ ಸ್ವಾಮಿ ಅವರು ಯಾವ ರೀತಿ ಭಯ ಪಡದೆ ಕರ್ತನೆ ಸ್ವಾಮಿ ಸಮಾಧಾನದಿಂದ ನಿನ್ನ ಅವ್ರ ಪರೀಕ್ಷೆ ಬರೆಯುವಂತೆಂದು ಕೃಪೆಯನ್ನು ಅನುಗ್ರಹಿಸ್ಬೇಕು ನಾವು ಬೇಡ್ಕೋತಾ ಇದ್ದೆ ಕರ್ತನೆ. ಹೌದು ಸ್ವಾಮಿ, ನಮ್ಮ ಆಲಯವನ್ನು ಕಟ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಕರ್ತನೆ, ಅದಕ್ಕೆ ಬೇಕಾದ ಸಹಾಯ ಕರ್ತನೆ ಸ್ವಾಮಿ ನೀನು ದೊರಕಿಸ್ತಾ ಇದ್ದಿ ಕರ್ತನೆ ಸ್ವಾಮಿ, ಅದು ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಅದಕ್ಕೆ ದೇಣಿಗೆ ಮಾಡ್ತಿರುವಂಥ ಪ್ರತಿಯೊಬ್ಬ ಕುಟುಂಬಗಳು ಪ್ರತಿಯೊಂದು ಹಸ್ತಗಳನ್ನು ಕರ್ತನೆ ಸ್ವಾಮಿ ನೀನು ಆಶೀರ್ವದಿಸ್ಬೇಕು ನಾವು ಬೇಡ್ಕೋತಾ ಇದ್ದೇನೆ ಕರ್ತನೆ ತಂದೆಯಾದರೆ ಕರ್ತನೆ. ಬರುವ ಸಮಯದಲ್ಲಿ ಕರ್ತನೆ ಸ್ವಾಮಿ ಉನ್ನತವಾಗಿ ಆಲಯ ಆಗಲಿ ಎಂಬುದು ನಾವು ಬೇಡ್ಕೊಳ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಎಲ್ಲರೂ ಸೇರಿ ಕರ್ತನೆ ನಿನ್ನನ್ನು ಕೊಂಡಾಡುವಂತೆ ಸ್ತುತಿಸುವಂತೆ ಕೃಪೆಯನ್ನು ಅನುಗ್ರಹಿಸ್ಬೇಕು ನಾವು ಬೇಡ್ಕೋತಾ ಇದ್ದೇನೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಸಭಾ ಪಾಲಕರನ್ನು ಆಶೀರ್ವದಿಸ್ಬೇಕು ನಾವು ಬೇಡ್ಕೋತಾ ಇದ್ದೆ ಕರ್ತನೆ. ಜವಾಬ್ದಾರಿ ಹೊತ್ತುಕೊಂಡಿರುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಕರ್ತನೆ ಸ್ವಾಮಿ ಅವರಿಗೆ ಸಮಾಧಾನ ಶಾಂತಿ ದಯಪಾಲಿಸ್ಬೇಕು ನಾವು ಬೇಡ್ಕೋತಾ ಇದ್ದೇನೆ ಕರ್ತನೆ ತಂದೆಯಾದವರೇ ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಮಗಳು ವಾಕ್ಯವನ್ನು ಹಂಚಲು ಬರುತ್ತಿರುವಾಗ ಕರ್ತನೆ ಸ್ವಾಮಿ ನೀನು ಅವ್ರನ್ನ ಆಶೀರ್ವದಿಸಿ ಕರ್ತನೆ ಸ್ವಾಮಿ ನೀನು ಮಾತಾಡಬೇಕಾಗಿ ನಾವು ಬೇಡ್ಕೋತಾ ಇದ್ದೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ವಾಕ್ಯ ಕೊಡುವಂಥ ಪ್ರತಿಯೊಂದು ಸೇವಕರನ್ನು ಬರುತ್ತಿರುವಂಥ ಪ್ರತಿಯೊಂದು ಸೇವಕರನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸ್ಬೇಕು ನಾವು ಬೇಡ್ಕೋತಾ ಇದ್ದೆ ಕರ್ತನೆ ಸ್ವಾಮಿ. ಈ ಸಮಯಕ್ಕಾಗಿ ಈ ವೇಳೆಗಾಗಿ ಕರ್ತನೆ ನಿನಗೆ ಸ್ತುತಿಸೋದರ ಸಮಾಧಾನ ಉಂಟಾಗಲಿ ಕರ್ತನೆ. ಆಮೇಲೆ ನಾವು ದೇವರ ಮಹಿಮೆಗೋಸ್ಕರ ಹಾಡುವ ಹಾಡನ್ನು ಹಲ್ಲೆಲೂಯಾ ಸ್ತುತಿ ಮಾಡಿರಿ ಎಂಬುದಾಗಿ ಹಾಡಿಕೊಳ್ಳೋಣ. Hallelujah, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. Hallelujah, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. Hallelujah.
ನಿನ್ನ ಪ್ರಸನ್ನತೆಯಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆಯಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಕ್ಷಣಕಾಲ ಮೌನವಾಗಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನಮ್ಮೆಲ್ಲರ ಹೃದಯಗಳು ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಹಾತೊರೆಯುವಂತೆ ಕೃಪೆಯನ್ನು ಅನುಗ್ರಹಿಸು. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಎಲ್ಲರಿಗೂ ಈ ಬೆಳಗಿನ ಜಾವದ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಜಾವದ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆಯ್ದುಕೊಂಡಂತಹ ಸತ್ಯವೇದದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಚನಗಳು 8 ಮತ್ತು 9. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಚನ 8 ಮತ್ತು 9. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು
ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕು ಎಂಬುದೇ. ಈ ವಾಕ್ಯ ಭಾಗದ ಮೇಲೆ ನಾನು ಮಾಡಿಕೊಂಡಂತಹ ಮುಖ್ಯ ಪ್ರಸ್ತಾಪ ಕ್ರಿಸ್ತನನ್ನು ಸಂಪಾದಿಸಿಕೋ ಎಂಬುದಾಗಿ. ಕ್ರಿಸ್ತನನ್ನು ಸಂಪಾದಿಸಿಕೋ ಎಂಬುದಾಗಿ. ಸಂಪಾದನೆ, ಇದಕ್ಕೆ ಸಮಾನಾರ್ಥಕವಾದಂತಹ ಪದಗಳನ್ನು ನಾವು ನೋಡುವುದೇ ಆದರೆ ಅದಕ್ಕೆ ಲಾಭ ಅಥವಾ ಗಳಿಸು ಎಂಬುದಾಗಿ. ಲಾಭ ಮತ್ತು ಗಳಿಸು ಎಂಬುದಾಗಿ. ಮಾನವರಾದಂತಹ ನಮ್ಮ ಜೀವಿತಗಳಲ್ಲಿ ಈ ಸಂಪಾದನೆ ಅನ್ನುವಂತಹದ್ದು ಬಹಳಷ್ಟು ವಿಧವಾದ ರೀತಿಯಲ್ಲಿ ಅದು ಕಾರ್ಯವನ್ನು ಮಾಡುವಂತಹದ್ದಾಗಿದೆ. ಈ ಸಂಪಾದನೆಯನ್ನು ನಾವು ನೋಡುವುದೇ ಆದರೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬೊಬ್ಬರು ಮಾಡುವಂತಹ ಒಂದು ಕಾರ್ಯ ಈ ಸಂಪಾದನೆಯಾಗಿರ್ತದೆ. ಯಾವ ರೀತಿಯಾಗಿ ಎಂಬುದಾಗಿ ನಾವು ನೋಡುವಾಗ ಚಿಕ್ಕ ಮಕ್ಕಳಾಗಿರಲಿ, ಯವನಸ್ಥ ಮಕ್ಕಳಾಗಿರಲಿ, ಅವರು ತಮ್ಮ ತಂದೆ ತಾಯಿಗಳ ಪ್ರೀತಿಯನ್ನು ಸಂಪಾದಿಸಿಕೊಳ್ಳಬೇಕಾದರೆ ಅವರು ಏನೆಲ್ಲ ಕಷ್ಟಪಡ್ತಾರೆ ಎಂಬುದಾಗಿ ನಾವು ತಿಳಿದಂಥವರಾಗಿದ್ದೇವೆ. ಮಾತ್ರವಲ್ಲದೆ ತಂದೆ ತಾಯಿಗಳು ಕೂಡ ಮುಪ್ಪಿನ ಪ್ರಾಯಕ್ಕೆ ಬಂದಾಗ ಮಕ್ಕಳು ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂಬುದಾಗಿ ಅವರು ಹೇಳುವಂಥ ಕೆಲಸಗಳನ್ನು ಮಾಡುತ್ತಾ ಅವರ ಪ್ರೀತಿಯನ್ನು ಸಂಪಾದಿಸುತ್ತಾ ಅವರು ಈ ಲೋಕದಲ್ಲಿ ಜೀವಿಸುತ್ತಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ತಂದೆ ತಾಯಿಗಳು ಸಂಪಾದಿಸಿರುವಂತಹ ಆಸ್ತಿಯನ್ನು ಅವರು ಪಡೆದುಕೊಳ್ಳುವುದಕ್ಕಾಗಿಯೂ ಕೂಡ ಅನೇಕ ವಿಧವಾದಂತಹ ರೀತಿಯಲ್ಲಿ ಅವರು ಪ್ರಯಾಸಗಳನ್ನು ಪಡುವಂಥದ್ದನ್ನು ನಾವು ಈ ದಿನಮಾನಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇನ್ನು ನಮ್ಮ ಉದ್ಯೋಗದ ಕ್ಷೇತ್ರಗಳಲ್ಲಿ ನಾವು ನೋಡುವಾಗ ನಮ್ಮ ಮೇಲಾಧಿಕಾರಿಗಳ ಗಮನವನ್ನು ನಾವು ಸೆಳೆಯುವುದಕ್ಕಾಗಿ ಅಥವಾ ಅವರಿಂದ ನಾವು ಹೊಗಳಿಕೆ, ಗೌರವವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮೆಚ್ಚುವಂಥ ರೀತಿಯಲ್ಲಿ ನಾವು ಮಾಡುವಂಥವರಾಗಿದ್ದೇವೆ. ಇನ್ನು ವ್ಯಾಪಾರಸ್ಥರು ಉದ್ಯೋಗ ಮಾಡುತ್ತಿರುವವರನ್ನು ನಾವು ನೋಡುವುದೇ ಆದರೆ ಅವರು ಹಾಕಿದಂಥ ಬಂಡವಾಳಕ್ಕಾಗಲಿ ಅಥವಾ ಅವರು ಪಡುತ್ತಿರುವಂಥ ಶ್ರಮೆಗಾಗಿ ಅವರು ಸಂಪಾದನೆಯನ್ನು ಮಾಡಬೇಕೆಂಬುದಾಗಿ ಯಾವ ರೀತಿಯಲ್ಲಿ ಯಾವ ವಿಧವಾದಂತಹ ಯೋಚನೆಗಳನ್ನು, ಆಲೋಚನೆಗಳನ್ನು ಮಾಡ್ತಾರೆ ಎಂಬುದನ್ನು ನಾವೆಲ್ಲರೂ ತಿಳಿದವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಈ ಎಲ್ಲ ಸಂಪಾದನೆಗಳನ್ನು ನಾವು ನೋಡುವುದೇ ಆದರೆ ಇವೆಲ್ಲವೂ ಲೋಕಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪಾದನೆಗಳಾಗಿವೆ. ಈ ಸಂಪಾದನೆಗಳು ಕ್ಷಣಿಕವಾದಂತಹ ಸಂಪಾದನೆಗಳಾಗಿವೆ. ಈ ಸಂಪಾದನೆಗಳಿಂದ ನಮ್ಮ ಜೀವಿತದಲ್ಲಿ ನಾವು ಕ್ಷಣಿಕವಾದಂತಹ ಸಂತೋಷವನ್ನು ನಾವು ಅನುಭವಿಸುತ್ತೇವೆ ವಿನಃ ಶಾಶ್ವತವಾದಂತಹ ಒಂದು ಸಂಪಾದನೆಯಾಗಲಿ ಅಥವಾ ಪ್ರೀತಿಯಾಗಲಿ ನಾವು ಸಂಪಾದಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ನಾವು ಇವುಗಳನ್ನು ಮಾಡುವಂತಹದ್ದು ಜನರನ್ನು ನಾವು ಮೆಚ್ಚಿಸುವುದಕ್ಕಾಗಿ ಮಾಡುವಂತಹ ಕಾರ್ಯಗಳಾಗಿವೆ. ಅದಕ್ಕೋಸ್ಕರವಾಗಿ ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ತನ್ನ ವಾಕ್ಯ ಭಾಗದಲ್ಲಿ. ನಾವು ಈಗ ತಾನೇ ಓದಿದೆವು, ಇವೆಲ್ಲವುಗಳನ್ನು ನಾನು ನಷ್ಟವೆಂದು ಎಣಿಸುತ್ತೇನೆ, ಇವೆಲ್ಲವುಗಳನ್ನು ನಾವು ಕ್ರಿಸ್ತನ ನಿಮಿತ್ತ ನಾನು ಕಸವೆಂದು ಎಣಿಸ್ತೇನೆ ಎಂಬುದಾಗಿ ಆತನು ಈ ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಆತನು ಈ ರೀತಿಯಾಗಿ ಹೇಳ್ತಾನೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಆಲೋಚನೆಯನ್ನು ಮಾಡುವಾಗ ಆ ವಾಕ್ಯ ಭಾಗದ ಅದು ಮುಂದಿನ ಹಂತದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ನನ್ನ ಯಾವ ಉದ್ದೇಶವಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆತನ ಉದ್ದೇಶ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ ನನ್ನ ಜೀವಿತದಲ್ಲಿ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು, ನನ್ನ ಜೀವಿತದಲ್ಲಿ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶವನ್ನು, ಒಂದೇ ಒಂದು ಗುರಿಯನ್ನು ಆತನು ತನ್ನ ಜೀವಿತದಲ್ಲಿ ಇಟ್ಟುಕೊಂಡವನಾಗಿ ಆತನು ತನ್ನ ಓಟವನ್ನು ಆತನು ಓಡುವಾತನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ಯೇಸು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕಾದರೆ ನಾವು ಏನೆಲ್ಲ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ನಾವು ನೋಡುವುದೇ ಆದರೆ, ಅದೇ ವಾಕ್ಯ ಭಾಗದಲ್ಲಿ ನಾವು ಮುಂದುವರೆದು ನೋಡುವುದೇ ಆದರೆ, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕಾದರೆ ನಾವು ಆತನನ್ನು ತಿಳಿದುಕೊಂಡವರಾಗಿರಬೇಕು, ಆತನನ್ನು ನಾವು ಅರಿತುಕೊಂಡವರಾಗಿರಬೇಕು ಎಂಬುದಾಗಿ. ಇನ್ನು ಎರಡನೇದಾಗಿ ನಾವು ನೋಡುವಾಗ ನನ್ನ ಬಯಕೆ, ನನ್ನ ಅಪೇಕ್ಷೆ ಅದು ಎಲ್ಲವೂ
ಕ್ರಿಸ್ತನಿಗೆ ಮೆಚ್ಚುಗೆಯಾಗುವಂತಹ ರೀತಿಯಲ್ಲಿ ನಾವು ಆತನ ಮೇಲೆ ನಾವು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ. ಮತ್ತು ಮೂರನೇದಾಗಿ ನಾವು ನೋಡುವುದೇ ಆದರೆ ಯಾವುದೇ ಕೆಲಸವನ್ನು ಮಾಡಿದರೂ ಮಾಡುವುದಕ್ಕೆ ನಮಗೆ ಅವಕಾಶವಿಲ್ಲದಿದ್ದರೂ ಕೂಡ ಪ್ರತಿಯೊಂದೊಂದು ಪರಿಸ್ಥಿತಿಗಳಲ್ಲಿಯೂ ಕೂಡ ನಾವು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದೇ ನಮ್ಮ ನಿಜವಾದಂತಹ ಒಂದು ಗುರಿಯಾಗಿರಬೇಕೆಂಬುದಾಗಿ ಪೌಲನು ಅಪೇಕ್ಷಿಸುವಾತನಾಗಿದ್ದಾನೆ. ಯಾಕೆಂದರೆ ನಾವೆಲ್ಲರೂ ಇಂದಿನ ದಿನಗಳಲ್ಲಿ ಕೃಪಾ ಸಮಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಲೋಕದ ಆಸ್ತಿ ಪಾಸ್ತಿಗಳನ್ನು ನಾವು ಸಂಪಾದಿಸಿಕೊಳ್ಳುವುದರ ಬದಲಾಗಿ ಕ್ರಿಸ್ತನನ್ನು ನಾವು ಸಂಪಾದಿಸಿಕೊಂಡವರಾಗಿ, ಲೋಕದ ಸಂಗತಿಗಳನ್ನು ನಾವು ಬದಿಗೊತ್ತವರಾಗಿ, ನಮ್ಮ ಒಂದು ಓಟವನ್ನು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ನಾವು ಓಡಬೇಕಾದಂತಹದ್ದು ಬಹಳಷ್ಟು ಅವಶ್ಯವಾಗಿದೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕಾದರೆ ನೀನು ಮಾಡಬೇಕಾದಂತಹ ಸಂಗತಿಗಳು ಯಾವುದು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಕ್ರಿಸ್ತನನ್ನು ನಾವು ನಮ್ಮ ಜೀವಿತದಲ್ಲಿ ಸಂಪಾದಿಸಿಕೊಳ್ಳಬೇಕಾದರೆ ಮೊದಲನೇದಾಗಿ ನಾವು ಮಾಡುವಂತಹ ಕಾರ್ಯ ಕ್ರಿಸ್ತನಿಂದ ಆತನ ಪ್ರೀತಿಯನ್ನು ನಾವು ಸಂಪಾದಿಸಿಕೊಳ್ಳಬೇಕಾಗಿದೆ. ಕ್ರಿಸ್ತನಿಂದ ಆತನ ಪ್ರೀತಿಯನ್ನು ನಾವು ಸಂಪಾದಿಸಿಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನು ಯಾವ ರೀತಿಯಾದಂತಹ ಪ್ರೀತಿಯನ್ನ ಆತನು ನಮ್ಮ ಮೇಲೆ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಯಾವ ರೀತಿಯಾದಂತಹ ಪ್ರೀತಿಯನ್ನ ಆತನು ನಮಗೆ ತೋರಿಸಿದ್ದಾನೆ ಎಂಬುದಾಗಿ ನಾವು ಸತ್ಯವೇದದ ಅನೇಕ ಭಾಗಗಳಲ್ಲಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಉದ್ದೇಶ ಪಾಪಿಗಳಾದ ನಮ್ಮನ್ನ ಪ್ರೀತಿ ಮಾಡುವುದಕ್ಕಾಗಿ, ಪಾಪಿಗಳಾದ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಎಂಬುದಾಗಿ. ಯೋಹಾನ 3:16 ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ದೇವರು ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳುಹಿಸಿದ್ದರ ಉದ್ದೇಶ ನಮ್ಮೆಲ್ಲರನ್ನ ಆತನು ಪ್ರೀತಿ ಮಾಡಬೇಕೆಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 5:8 ನಾವು ನೋಡ್ತಾ ಇದ್ದೇವೆ. ಪಾಪಿಗಳಾದ ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟು ತನ್ನ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಇನ್ನು ಪ್ರಕಟಣೆ 3ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ತಾನು ಯಾರನ್ನ ಪ್ರೀತಿಸುತ್ತಾನೋ ಅವರನ್ನೇ ಶಿಕ್ಷಿಸುತ್ತೇನೆ ಮತ್ತು ಅವರನ್ನೇ ನಾನು ಗದರಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳುವ ಆತನಾಗಿದ್ದಾನೆ. ಇನ್ನು 1 ಯೋಹಾನ 3:1 ನಾವು ನೋಡ್ತಾ ಇದ್ದೇವೆ, ದೇವರ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡುವುದರಲ್ಲಿ ತನ್ನ ಪ್ರೀತಿಯನ್ನ ಆತನು ನಮ್ಮ ಮೇಲೆ ವ್ಯಕ್ತಪಡಿಸಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು 1 ಯೋಹಾನ 3:16 ನಾವು ನೋಡ್ತಾ ಇದ್ದೇವೆ, ಆತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿಯೇ ಆತನ ಪ್ರೀತಿ ಎಂತಹದ್ದು ಎಂಬುದನ್ನ ಆತನು ನಮಗೆ ಸಿದ್ಧಾಂತಪಡಿಸುವನಾಗಿದ್ದಾನೆ. ಇನ್ನು ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೇನೆ, ಆತುರವಾಗಿ ಹುಡುಕುವವರಿಗೆ ನಾನು ಸಿಕ್ಕುವಾತನಾಗಿದ್ದೇನೆ ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಹಾನ 13:34 ನಾವು ನೋಡ್ತಾ ಇದ್ದೇವೆ, ಆತನು ನಮ್ಮನ್ನ ಪ್ರೀತಿಸಿದಂತೆ ನಾವು ಕೂಡ ಇತರರನ್ನ ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ. ಲೂಕ 23ನೇ ಅಧ್ಯಾಯದ 34ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನ ಪ್ರೀತಿ ಅದು ಕ್ಷಮಿಸುವಂತಹ ಪ್ರೀತಿಯಾಗಿದೆ. ಯೇಸು ಸ್ವಾಮಿ ನಮ್ಮನ್ನ ತನ್ನ ಪ್ರೇಮದಿಂದ, ತನ್ನ ಪ್ರೀತಿಯಿಂದ ಆತನು ನಮ್ಮನ್ನ ಸೆಳೆದುಕೊಂಡವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನ ಅಮೋಘವಾದಂತಹ, ಆತನ ಅಗಮ್ಯವಾದಂತಹ, ಆತನ ಕ್ಷಮಿಸುವಂತಹ ಪ್ರೀತಿಯನ್ನ, ಆತನು ಶಾಶ್ವತವಾಗಿ ಕೊಡುವಂತಹ ಪ್ರೀತಿಯನ್ನ ನಾವು ಬಯಸುವುದು ಅದು ಅವಶ್ಯವಾಗಿದೆ. ಯಾಕೆಂಬುದಾಗಿ ನಾವು ನೋಡುವುದೇ ಆದರೆ, ಪಾಪಿ ಮಾನವರಾದಂತಹ ನಾವುಗಳು ಎಷ್ಟೇ ತಪ್ಪು ಅಪರಾಧಗಳನ್ನು ಮಾಡಿ ಆತನಿಂದ ನಾವು ದೂರ ಹೋದಾಗಲೂ ಕೂಡ ಆತನು ನಮ್ಮನ್ನು ಬಿಡದೆ ತನ್ನ ಪ್ರೀತಿಯಿಂದ ನಮ್ಮನ್ನು ಆತನು ಸೆಳೆದುಕೊಂಡವನಾಗಿ ನಾವು ತಪ್ಪಿ ಹೋಗದಂತೆ ಆತನು ನಮ್ಮನ್ನು ಕಾಪಾಡುತ್ತಾ ಈ ಲೋಕದಲ್ಲಿ ಆತನು ನಮ್ಮನ್ನು ನಡೆಸುವಾತನ ಆಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ನಾವು ಇಲ್ಲಿಯವರೆಗೆ ಬದುಕಿ ಉಳಿದಿರುವುದು ಅದು ಕೇವಲ ಆತನ ಕೃಪೆ, ಕರುಣೆಯಾಗಿದೆ. ಹಾಗಾದರೆ ಇಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಲೋಕವು ಕೊಡುವಂತಹ ಪ್ರೀತಿಯಲ್ಲಿ ನಾವು ಮುಳುಗಿ ಹೋಗಿದ್ದೇವಾ, ಅಥವಾ
ಕ್ರಿಸ್ತನು ಕೊಡುವಂತಹ ಶಾಶ್ವತವಾದಂತಹ ಪ್ರೀತಿಗಾಗಿ ನಾವು ಆತನನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವಾ? ಈ ಒಂದು ಶ್ರಮ ಧ್ಯಾನಗಳ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ ಆತನು ಶ್ರಮೆಯ ಮರಣಗಳನ್ನು ತಾಳಿ ಪುನರುತ್ಥಾನವಾಗಿ ಎದ್ದು ಇಲ್ಲಿಯವರೆಗೂ ಕೂಡ ಆತನು ನಮ್ಮನ್ನ ಬಾ ಮಗನೇ ಬಾ ಮಗಳೇ ಎಂಬುದಾಗಿ ತನ್ನ ಪ್ರೀತಿಯ ಕರಗಳನ್ನು ಚಾಚಿ ಆತನು ಇಂದಿನವರೆಗೂ ಕೂಡ ಆತನು ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ಆ ಕ್ರಿಸ್ತನನ್ನ ನಮ್ಮ ಜೀವಿತಗಳಲ್ಲಿ ನಾವು ಸಂಪಾದಿಸಿಕೊಂಡವರಾಗಿ ಆತನ ಶಾಶ್ವತವಾದಂತಹ ಪ್ರೀತಿಯನ್ನ ನಾವು ಗಳಿಸಲು ಪ್ರಯತ್ನಿಸ್ತಾ ಇದ್ದೇವಾ? ಅಥವಾ ನಾವು ವಾಕ್ಯವನ್ನ ಕೇಳಿಸಿಕೊಂಡು ನಾವು ನಮ್ಮ ಜೀವಿತಗಳಲ್ಲಿ ನಾವು ಆತನಿಂದ ದೂರ ಹೋಗುತ್ತಾ ಲೋಕದ ಸಂಗತಿಗಳನ್ನು ಸಂಪಾದಿಸುವುದರಲ್ಲಿ ನಾವು ಆತುರವಾಗಿ ಜೀವಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ರೀತಿಯಾದಂತಹ ಪ್ರೀತಿ ನಮ್ಮಲ್ಲಿ ಇದೆ ಎಂಬುದಾಗಿ. ಲೋಕದ ಜನರು ಕೊಡುವಂಥ ಪ್ರೀತಿಗಾಗಿ ನಾವು ಅದಕ್ಕಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವಾ? ಅಥವಾ ಆತನಿಂದ ಸಿಗುವಂತಹ ನಿತ್ಯ ಸೌಭಾಗ್ಯದ ಶಾಶ್ವತವಾದಂತಹ ಪ್ರೀತಿಯನ್ನು ನಾವು ಪಡೆದುಕೊಳ್ಳುವುದಕ್ಕಾಗಿ ನಾವು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನಾವು ತವಕಿಸ್ತಾ ಇದ್ದೇವಾ? ಒಂದು ವೇಳೆ ಆತನ ಪ್ರೀತಿಯಲ್ಲಿ ನಾವು ಮುಳುಗಿ ಹೋಗಿ ಆತನಲ್ಲಿ ನಾವು ಆಳವಾಗಿ ಬೇರೂರಿ ನಿಜವಾಗಲೂ ಇಲ್ಲಿಯವರೆಗೂ ಆತನ ಪ್ರೀತಿಯಲ್ಲಿ ನಾವು ದೃಢವಾಗಿ ನಿಂತದ್ದೇ ಆದರೆ ಖಂಡಿತವಾಗಿಯೂ ನಾವು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನನ್ನ ಸಂಪಾದಿಸಿಕೊಂಡವರಾಗಿ ಆತನ ಒಂದು ಪ್ರೀತಿಯಲ್ಲಿ ನಾವು ಬೆಳೆಯುವಂಥವರಾಗಿದ್ದೇವೆ. ಆತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಅವರಿಗೆ ಜೇನಿಗಿಂತ ಸಿಹಿಯಾದಂತಹ ವಾಕ್ಯದ ಅನುಭವ ಅದು ಇರುವಂತಹದ್ದಾಗಿದೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಾವು ಸಂಪಾದಿಸಿಕೊಳ್ಳೋಣ. ಆತನಿಗಾಗಿ ನಾವು ತವಕ ಪಡುವಂಥವರು ನಾವಾಗ್ಲಿಕ್ಕಾಗೋ ಹಾಗೆ ನಮ್ಮನ್ನ ದೇವರ ಆತ್ಮನು ನಡೆಸಲಿ. ಇನ್ನು ಎರಡನೇದಾಗಿ ನಾವು ನೋಡಿಕೊಳ್ಳುವುದೇ ಆದರೆ, ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳಬೇಕಾದರೆ ನನ್ನ ಆತ್ಮವನ್ನ ನಾನು ಸಂಪಾದಿಸಿಕೊಳ್ಳಬೇಕು. ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳಬೇಕಾದರೆ ನನ್ನ ಜೀವಿತದಲ್ಲಿ ನಾನು ನನ್ನ ಆತ್ಮವನ್ನ ಕರ್ತನಿಗಾಗಿ ನಾನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ. ನಮ್ಮ ಜೀವಿತಗಳಲ್ಲಿ ನಾವು 3 ಸಂಗತಿಗಳನ್ನು ಮಾನವನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ದೇಹ, ಆತ್ಮ, ಪ್ರಾಣ ಎಂಬುದಾಗಿ. ದೇಹಕ್ಕಿಂತ ಪ್ರಾಣವು, ಪ್ರಾಣಕ್ಕಿಂತ ಆತ್ಮ ಅದು ಮಿಗಿಲಾದದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಮನುಷ್ಯನ ದೇಹದಲ್ಲಿ ಉಸಿರಿರುವ ಮಾತ್ರಕ್ಕೆ ಅದು ದೇಹಕ್ಕೆ ಬೆಲೆಯುಂಟು. ಅದು ಆಗ ಮಾತ್ರ ನಮ್ಮ ಜೀವಿತದಲ್ಲಿ ಅದು ಬೆಲೆಯನ್ನು ಹೊಂದಿಕೊಂಡದ್ದಾಗಿ ಅದು ಇರ್ತಾ ಇದೆ. ನಮ್ಮ ಜೀವಿತದಲ್ಲಿ ಅದು ಪ್ರಾಣ ಹೋಗುವಾಗ ನಮ್ಮ ದೇಹ ಇದು ನಶ್ವರವಾಗಿ ಅದು ಮಣ್ಣಿನಿಂದ ಉಂಟಾದ ಕಾರಣ ಅದು ಮಣ್ಣಿಗೆ ಸೇರುವಂತಹದ್ದಾಗಿದೆ. ಅದಕ್ಕಾಗಿ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಿಮ್ಮ ಜೀವಮಾನ ಎಂತಹದ್ದು? ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಅಂತಿದ್ದೀರಿ. ಹೌದು ಪ್ರಿಯ ದೇವಜನರೇ, ನಮ್ಮ ಒಂದು ಜೀವಿತ ಅದು ಹಬೆಯೋಪಾದಿಯಲ್ಲಿ ಇರುವುದರಿಂದ ನಮ್ಮ ಆತ್ಮ ಅದು ಯಾವಾಗ ಅದು ನಮ್ಮನ್ನು ಬಿಟ್ಟು ಹೋಗ್ತದೆ ಗೊತ್ತಿಲ್ಲ. ನಮ್ಮ ಜೀವಿತ ಅದು ಕೊಂಚವಾಗಿರುವಾಗ ನಮ್ಮ ಆತ್ಮ ಅದು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತದೆ ಗೊತ್ತಿಲ್ಲ. ಆದರೆ ಇರುವಂಥ ಸಮಯದಲ್ಲಿಯೇ ನಮ್ಮ ಆತ್ಮವನ್ನು ನಾವು ಕ್ರಿಸ್ತನಿಗಾಗಿ ಸಂಪಾದಿಸಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯವಾಗಿದೆ. ಯಾಕೆಂದರೆ ಕೊನೆಯ ದಿನದಲ್ಲಿ ನನ್ನ ಆತ್ಮಕ್ಕಾಗಿ ನಾನು ಲೆಕ್ಕ ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ಆತ್ಮವನ್ನ ನಾನು ಕರ್ತನಿಗಾಗಿ ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ನಾವು ಈ ಬೆಳಗಿನ ಜಾವದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 13ರಿಂದ 21 ವಚನಗಳಲ್ಲಿ ನಾವು ಅಲ್ಲಿ 2 ಸಾಮ್ಯಗಳನ್ನ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಮೊದಲನೇ ಸಾಮ್ಯದಲ್ಲಿ ಒಬ್ಬ ಯವನಸ್ಥನು ಬಂದು ಯೇಸು ಸ್ವಾಮಿಗೆ, ಬೋಧಕನೇ, ನನ್ನ ಆಸ್ತಿಯಲ್ಲಿ ಪಾಲು ಮಾಡಿಕೊಡು ಎಂಬುದಾಗಿ ನನ್ನ ಅಣ್ಣನಿಗೆ ಹೇಳು ಎಂಬುವಂಥ ಒಂದು ಸಾಮ್ಯ. ಇನ್ನು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಮನುಷ್ಯನು ತನ್ನ ಒಂದು ಮುಂದಿನ ಜೀವಿತಕ್ಕಾಗಿ ಎಲ್ಲ ದವಸ ಧಾನ್ಯಗಳನ್ನು ಕೂಡಿಟ್ಟುಕೊಳ್ಳುವಂತಹ ಒಂದು ಸಾಮ್ಯ. ಈ 2 ಸಾಮ್ಯಗಳಲ್ಲಿ ನಾವು ನೋಡುತ್ತಿರುವಂತಹ ವ್ಯಕ್ತಿಗಳು ಲೋಕದ ಸಂಗತಿಗಳಿಗಾಗಿ ಅವರು ತವಕ ಪಡುವಂತವರಾಗಿರ್ತಾರೆ. ಮುಂದಿನ ಜೀವಿತವನ್ನ ಅವರು ತಮ್ಮ ಜೀವಿತದಲ್ಲಿ ಆಲೋಚನೆಯನ್ನ ಮಾಡಿಕೊಂಡು ಮುಂದಿನ ಜೀವಿತದಲ್ಲಿ ನಾನು ಸುಖವಾಗಿರ್ತೇನೆ ಎಂಬುದಾಗಿ ಅವರು ಆಲೋಚನೆಯನ್ನ ಮಾಡಿಕೊಳ್ತಾ ಇದ್ದಾರೆ.
ಆದರೆ ಯೇಸುಸ್ವಾಮಿ ಅಲ್ಲಿ ಹೇಳುವಂತಹ ಮಾತು, ಈ ಹೊತ್ತೆ ನಿನ್ನ ಪ್ರಾಣವನ್ನು ನಾನು ತೆಗೆಯುವುದಾದರೆ ನೀನು ಎಲ್ಲಿಗೆ ಹೋಗುತ್ತೀಯ ಎಂಬುದಾಗಿ. ಹಾಗಾದರೆ ಪ್ರಿಯ ದೇವಜನರೇ, ನಾವು ಎಲ್ಲ ಲೋಭಕ್ಕೂ ಮೋಹಕ್ಕೂ ಎಚ್ಚರಿಕೆಯಾಗಿದ್ದು ನಮ್ಮ ಆತ್ಮವನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯವಾಗಿದೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿದರೂ ಆತ್ಮ ನಷ್ಟಪಟ್ಟರೆ ಪ್ರಯೋಜನವೇನು ಎಂಬುದಾಗಿ. ಹೌದು ಪ್ರಿಯರೇ, ಈ ಒಂದು ಜೀವಿತದಲ್ಲಿ ನಮಗೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು ನಾವು ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬಹುದು. ಆದರೆ ನಮ್ಮ ಆತ್ಮ ನಷ್ಟಪಟ್ಟರೆ ಅದು ಪ್ರಯೋಜನವಿಲ್ಲ. ನಮ್ಮ ಜೀವಿತ ಅದು ಹುರುಳಿನ ಜೀವಿತವಾಗ್ತದೆ. ಪ್ರತಿ ದಿನಗಳಲ್ಲಿ ನಾವು ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದೇವೆ, ಆದರೂ ಕೂಡ ಲೋಕದ ಸಂಗತಿಗಳಿಗಾಗಿ ನಾವು ತವಕ ಪಡುವಂಥವರು ಆಗಿರುವಂಥದ್ದಾಗಿದೆ. ಹಾಗಾದರೆ ಪ್ರಿಯ ದೇವಜನೇ, ಯೇಸು ಸ್ವಾಮಿ ಆತನ ಉದ್ದೇಶ ಏನು ಎಂಬುದಾಗಿ, ಆತ್ಮವನ್ನು ಸಂಪಾದಿಸಿಕೊಳ್ಳಬೇಕಾದರೆ ಆತನ ಉದ್ದೇಶ ಏನು ಎಂಬುದಾಗಿ ನಾವು ನೋಡುವುದೇ ಆದರೆ, ನಾವು ಆತನ ಸ್ವರೂಪದಲ್ಲಿ ಉಂಟಾದ ಕಾರಣ ಒಂದು ಆತ್ಮವು ಅದು ನಾಶವಾಗಬಾರದು ಎಂಬುದೇ ಆತನ ಒಂದು ಉದ್ದೇಶವಾಗಿದೆ. ಹಾಗಾದರೆ ಆತನು ನಮ್ಮ ಆತ್ಮವನ್ನು ನಾಶಪಡಿಸಬಾರದು ಎಂಬುದಾಗಿ ಆತನು ಆಲೋಚನೆಯನ್ನು ಮಾಡಿಕೊಂಡಿರುವಾಗ, ನಾವು ಬದುಕಿರುವಂತಹ ನಾವುಗಳು ನಮ್ಮ ಆತ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದರೆ ನಾವು ಏನು ಮಾಡಬೇಕೆಂಬುದಾಗಿ ನಾವು ನೋಡುವುದೇ ಆದರೆ, ಲೋಕದ ಎಲ್ಲ ಸಂಗತಿಗಳಿಗೆ ನಾವು ಬೆನ್ನು ಹಾಕಿದವರಾಗಿ ಕ್ರಿಸ್ತನು ಕೊಟ್ಟಂತಹ ಒಂದು ಶಾಶ್ವತವಾದಂತಹ ಬಿರುದಿಗಾಗಿ ನಮ್ಮ ಜೀವಿತದಲ್ಲಿ ನಾವು ಓಡುವಂತಹದ್ದು ಬಹಳಷ್ಟು ಅವಶ್ಯವಾಗ್ತಾ ಇದೆ. ಆತನ ಭಕ್ತಿ ಅಭಿವೃದ್ಧಿಯಲ್ಲಿ ನಾವು ದಿನೇ ದಿನೇ ಬೆಳೆಯುತ್ತಾ ಆತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಆತ್ಮವನ್ನು ನಾವು ರಕ್ಷಿಸಿಕೊಳ್ಳುವುದೇ ಅಲ್ಲದೆ, ಕರ್ತನು ಮುಂದಿನ ದಿನದಲ್ಲಿ ಜ್ಞಾನೋಕ್ತಿ 11:30 ಹೇಳುವ ಪ್ರಕಾರ ಇತರ ಆತ್ಮಗಳನ್ನು ಆಕರ್ಷಿಸುವಂತಹ ಒಂದು ಸೌಭಾಗ್ಯವನ್ನು ಆತನು ನಮಗೆ ಕೊಡುವಂಥವನಾಗಿದ್ದಾನೆ. ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳುವುದೇ ಅಲ್ಲದೆ ಇತರ ಆತ್ಮಗಳನ್ನು ಕೂಡ ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ಕರ್ತನಿಗಾಗಿ ಇತರ ಆತ್ಮಗಳನ್ನು ಕೂಡ ನಾವು ರಕ್ಷಿಸಲು ಸಾಧ್ಯವಾಗ್ತಾ ಇದೆ. ಹಾಗಾದರೆ ಪ್ರಿಯ ದೇವಜನರೇ, ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಆತ್ಮ ಅದು ಎಷ್ಟು ಅಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಾಗ, ಆತನು ಶಿಲುಬೆಯ ಮೇಲೆ ಕೊನೆ ಗಳಿಗೆಯಲ್ಲಿ ಇರುವಾಗಲೂ ಆ ಒಂದು ಕಳ್ಳನ ಆತ್ಮವನ್ನ ಆತನು ರಕ್ಷಣೆಯನ್ನ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಇಂದು ನಿನ್ನ ಜೀವಿತಗಳಲ್ಲಿಯೂ ಕೂಡ ನಮ್ಮ ಆತ್ಮಗಳಲ್ಲ, ಇತರ ಆತ್ಮಗಳನ್ನು ಕೂಡ ಕ್ರಿಸ್ತನಿಗಾಗಿ ಸಂಪಾದಿಸಿಕೊಂಡವರಾಗಿ ಆತನ ಮುಂದೆ ನಾವು ನಿಂತಾಗ ಬಲಾನಂಬಿಗಸ್ತನಾದಂತಹ ಒಳ್ಳೆ ಆಳು ಎಂಬಂತ ಬಿರುದನ್ನು ನಾವು ಕ್ರಿಸ್ತನಿಂದ ಹೊಂದಿಕೊಳ್ಳುವಂತಹ ಜೀವಿತವನ್ನ ನಾವು ಜೀವಿಸುವಂತಹದ್ದು ಬಹಳಷ್ಟು ಅವಶ್ಯವಾಗಿದೆ. ಇನ್ನು ಕೊನೆಯದಾಗಿ, ಮೂರನೇದಾಗಿ ನಾವು ನೋಡಿಕೊಳ್ಳುವುದೇ ಆದರೆ ಕ್ರಿಸ್ತನ ನಂಬಿಕೆಯನ್ನ ಸಂಪಾದಿಸಿಕೋ ಎಂಬುದಾಗಿ. ಕ್ರಿಸ್ತನ ನಂಬಿಕೆಯನ್ನ ನೀನು ಸಂಪಾದಿಸಿಕೋ ಎಂಬುದಾಗಿ. ನಂಬಿಕೆ ಎನ್ನುವಂಥದ್ದನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ಅನೇಕ ಭಕ್ತರು, ಪ್ರವಾದಿಗಳು ನಂಬಿಕೆಯ ವಿಷಯದಲ್ಲಿ ಅವರು ನಮಗೆ ನಿದರ್ಶನಗಳಾಗಿ ನಿಂತಿದ್ದಾರೆ. ಅವರಲ್ಲಿರುವಂತಹ ಭಕ್ತಿಯನ್ನ ನಾವು ನೋಡಿ ನಮ್ಮ ಭಕ್ತಿಯನ್ನ ಕೂಡ ನಾವು ಅಭಿವೃದ್ಧಿ ಪಡಿಸಿಕೊಳ್ಳಬೇಕಾದದ್ದು ಬಹಳಷ್ಟು ಅವಶ್ಯವಾಗಿದೆ. ಪೌಲನು 2 ಕೊರಿಂಥ 13ನೇ ಅಧ್ಯಾಯದ 5ನೇ ವಚನದಲ್ಲಿ ಈ ರೀತಿಯಾಗಿ ಆತನು ಹೇಳ್ತಾ ಇದ್ದಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬುದಾಗಿ. ಕ್ರಿಸ್ತ ನಂಬಿಕೆ ನಿಮ್ಮಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಪೌಲನು ಈ ಪ್ರಶ್ನೆಯನ್ನು ನಮಗೆ ಕೇಳ್ತಾ ಇದ್ದಾನೆ ಎಂಬುದಾಗಿ ಆ ವಾಕ್ಯ ಭಾಗದ ಮುಂದಿನ ಭಾಗದಲ್ಲಿ ನಾವು ನೋಡುವುದೇ ಆದರೆ, ಯೇಸು ಕ್ರಿಸ್ತನು ನಮ್ಮಲ್ಲಿದ್ದಾನೆಂದು ನಿಮಗೆ ತಿಳಿಯದೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ. ಹಾಗಾದರೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲದ ಕಾರಣ ಆತನು ನಮ್ಮನ್ನು ಅಯೋಗ್ಯರು ಎಂಬುದಾಗಿ ಆತನು ಪರಿಗಣಿಸುವ ಆತನಾಗಿದ್ದಾನೆ. 2 ಥೆಸಲೋನಿಕ 3ನೇ ಅಧ್ಯಾಯದ 2ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಎಂಬುದಾಗಿ ಅಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲ ಎಂಬುದಾಗಿ ಅಲ್ಲಿ ಬರೆಯುವ ಆತನಾಗಿದ್ದಾನೆ. ಯಾಕೆ ಪೌಲನು ನಮ್ಮನ್ನ ಅಯೋಗ್ಯರು, ಕ್ರಿಸ್ತ ನಂಬಿಕೆ ಇಲ್ಲದವರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದೇ ಆದರೆ, ಕೆಲವು ನಮ್ಮ ಗುಣಗಳು ಆತನ ಕ್ರಿಸ್ತ ನಂಬಿಕೆಗೆ ಅವು ಅಡ್ಡಿಯಾಗಿವೆ. ಯಾವುದೇ ಎಂಬುದಾಗಿ ನಾವು ನೋಡುವುದೇ ಆದರೆ 1 ತಿಮೋಥಿ 6ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ
ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಹಣದಾಸೆ ಎಂಬುದಾಗಿ. ಇನ್ನು ಎರಡನೇದಾಗಿ ನಾವು ನೋಡುವಾಗ 1 ತಿಮೋಥಿ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೇ ಹೋದರೆ ಅವನು ಕ್ರಿಸ್ತ ನಂಬಿಕೆಯಲ್ಲಿ ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸುವವನು ಮಾತ್ರವಲ್ಲದೆ ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ ಎಂಬುದಾಗಿ. ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡಾಗಬೇಡಿರಿ ಎಂಬುದಾಗಿ ಪೌಲನು ನಮಗೆ ತಿಳಿಸುವ ಆತನಾಗಿದ್ದಾನೆ. ಹಾಗಾದರೆ ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಕಡಿಮೆ ಯಾಕೆ ಇದೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂತಹ ಈ ಬಲಹೀನವಾದಂತಹ ಗುಣಗಳು, ಈ ಬಲಹೀನವಾದಂತಹ ಗುಣಗಳಿಂದ ನಾವು ಹೊರಗೆ ಬರುವುದೇ ಆದರೆ, ಯೇಸುಸ್ವಾಮಿ ನಮ್ಮೆಲ್ಲರಿಗೂ ಹೇಳುವಂಥ ಮಾತು, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಮ್ಮಲ್ಲಿ ಇರುವುದೇ ಆದರೆ ನಿಜವಾಗಿಯೂ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳುವವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಮಗೆ ಕಷ್ಟಗಳು ಸಮಸ್ಯೆಗಳು ಬರುವಾಗ ಕುಗ್ಗಿ ಹೋಗದೆ, ನಿರಾಶರಾಗದೆ, ನಾವು ಯೇಸುವಿನ ಮೇಲೆ ನಿಜವಾದಂತಹ ಒಂದು ನಂಬಿಕೆಯನ್ನು ಇಟ್ಟು ನಮ್ಮ ಈ ಲೋಕದ ಪಯಣವನ್ನು ನಾವು ಸಾಗಿಸುವುದೇ ಆದರೆ ನಾವು ಆತನ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯುವರಾಗಿದ್ದೇವೆ. ಕೊನೆಯದಾಗಿ ಆತನು ನಮಗೆ ಒಂದು ಜಯಮಾಲೆಯನ್ನು ಕೂಡ ಆತನು ಕೊಡುವಾತನಾಗಿದ್ದಾನೆ, ನಮಗೆ ಬಿರುದನ್ನು ಕೂಡ ಆತನು ಕೊಡುವಾತನಾಗಿದ್ದಾನೆ. 2 ತಿಮೋಥಿ 4ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ಅದು ನನಗೆ ಸಿದ್ಧವಾಗಿದೆ. ಯಾವಾಗ ನಾವು ಕರ್ತನಲ್ಲಿ ದೃಢವಾದ ನಂಬಿಕೆಯನ್ನು ನಾವು ಇಡ್ತೇವೆಯೋ, ಆತನಿಗಾಗಿ ನಾವು ಕೊನೆಯ ತನಕ ನಾವು ನಿಲ್ತೇವೆಯೋ, ಆಗ ಆ ಜೀವವೆಂಬ ಜಯಮಾಲೆ ಅದು ನಮಗೆ ಸಿಗುವಂಥದ್ದಾಗಿದೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನಂಬಿಕೆ ಅದು ಏನಾಗಿದೆ? ನಾವು ಯಾವುದನ್ನು ಸಂಪಾದಿಸಿಕೊಳ್ಳಲು ಈ ಲೋಕದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ? ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕೆಲ ಕಾಲ ನಾವು ಮೌನವಾಗಿದ್ದು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕೇಳಿದಂತಹ ವಾಕ್ಯಗಳನ್ನು ನಾವು ಮನನ ಮಾಡಿಕೊಳ್ಳೋಣ. ಪ್ರಿಯರೇ, ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಯಾವುದನ್ನು, ಯಾರನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ಯಾವುದನ್ನು ಆತುಕೊಂಡು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ಕ್ರಿಸ್ತನನ್ನು, ಆತನ ಪ್ರೀತಿಯನ್ನು, ಕ್ರಿಸ್ತ ನಂಬಿಕೆಯನ್ನು, ನಮ್ಮ ಆತ್ಮಗಳನ್ನು ಸಂಪಾದಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಜೀವಿಸುವಂತೆ ದೇವರು ನಮ್ಮನ್ನು ನಡೆಸಲಿ. ಕೃಪೆಯ ಕಾಲದಲ್ಲಿ ನಾವಿದ್ದೇವೆ. ಆಯ್ಕೆ ನಿಮ್ಮದಾಗಿದೆ. ಇದೇ ಸುಪ್ರಸನ್ನತೆಯ ಕಾಲ. ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ಆಮೆನ್. ನಾವು ಹಾಡುವ ಸಂಗೀತಗಳಲ್ಲಿ 79ನೇ ಸಂಗೀತ ಹಾಡಿಕೊಳ್ಳೋಣ. 1 ಮತ್ತು 2 ಚರಣ ಮಾತ್ರ ಹಾಡಿ. Yeah.
ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಈ ಧ್ವನಿವರ್ಧಕದ ಮೂಲಕ ಆರಾಧನೆಯಲ್ಲಿ ಭಾಗಿಗಳಾಗಿರುವಂಥ ಪ್ರತಿಯೊಬ್ಬೊಬ್ಬರ ಸಂಗಡ, ಆನ್ಲೈನ್ನಲ್ಲಿಯೂ ಆರಾಧನೆಯಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬೊಬ್ಬರ ಸಂಗಡ ನಿತ್ಯ ನಿರಂತರ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.